ಯುದ್ಧದ ಸನ್ನಿವೇಶದಲ್ಲಿ ಬಳಕೆ ಮಾಡ್ತಾ ಇರುವಂತಹ ಯುದ್ಧದ ಅಸ್ತ್ರಗಳು ಅದರಲ್ಲೂ ಕೂಡ ಅದು ತಯಾರಾಗಿದ್ದು ಭಾರತದಲ್ಲಿ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಬಹಳ ವಿಶೇಷ. ಪಾಕಿಸ್ತಾನಕ್ಕೆ ಶಾಕ್ಗಳ ಮೇಲೆ ಶಾಕ್, ಒಂದರ ಮೇಲೆ ಒಂದರಂತೆ ಶಾಕ್ ಕೊಡ್ತಾ ಹೋಗ್ತಾ ಇದೆ ಭಾರತೀಯ ಸೇನೆ. ಮೊನ್ನೆ 21 ಉಗ್ರರ ತಾಣಗಳನ್ನ ಧ್ವಂಸಗೊಳಿಸಲಾಗಿತ್ತು. ಈ ಮೂಲಕ 100 ಉಗ್ರರನ್ನ ಹೊಡೆದುರುಳಿಸಲಾಗಿತ್ತು. ಇವತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಲಾಗಿದೆ. ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನೆ ಕೂರುವಂತವರಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಸುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಆ ಸಂದೇಶವನ್ನ ಭಾರತೀಯ ಸೇನೆ ರವಾನಿಸಿದೆ. ಪಾಕಿಸ್ತಾನ ಸುಮ್ಮನೆ ಕೂರಲ್ಲ, ಅದು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುತ್ತೆ ಅನ್ನೋದು ಮಗದೊಮ್ಮೆ ಸಾಬೀತಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಮಧ್ಯರಾತ್ರಿಯಲ್ಲಿ ಮೊನ್ನೆ ನಡೆದಂತಹ ಆಪರೇಷನ್ ಸಮಯದಲ್ಲೇ ಅವರು 2 ಕ್ಷಿಪಣಿಗಳನ್ನ ಹಾರಿಸಿದ್ರು. ಓಕೆ, ಇದಕ್ಕೆ ಪ್ರತಿಯಾಗಿ ಅವರು ಹಾರಿಸಿದಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನ ನಮ್ಮ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟೇ ಸೂಕ್ತವಾಗಿ, ಅಷ್ಟೇ ಕ್ವಿಕ್ ಆಗಿ ಮಾಡಿದೆ. ಅದನ್ನು ಗೊತ್ತುಪಡಿಸ್ಕೊಂಡಿದೆ. ಆ ಕಡೆಯಿಂದ ಕ್ಷಿಪಣಿಗಳು ತೂರಿ ಬರ್ತಾ ಇವೆ ಅಂತ, ಅದನ್ನು ಅಲ್ಲಿಯೇ ಧ್ವಂಸ ಮಾಡಲಾಗಿದೆ. ಆ ಮೂಲಕವಾಗಿ ಅದರ ಅವಶೇಷಗಳು ಲಭ್ಯವಾಗಿರೋದನ್ನು ಕೂಡ ನೀವು ಗಮನಿಸಿದ್ರಿ. ಅನಂತರದಲ್ಲಿ ಇದನ್ನು ಹೊಡೆದುರುಳಿಸಲಿಕ್ಕೆ ಭಾರತೀಯ ಸೇನೆ ಬಳಕೆ ಮಾಡಿದಂತಹ ಯುದ್ಧಾಸ್ತ್ರಗಳು ಯಾವುವು ಅನ್ನುವಂತಹ ವಿಚಾರದಲ್ಲಿ ಗಮನ ಹರಿಸಿದಾಗ ಅದಕ್ಕೆ ಪ್ರಮುಖವಾಗಿ ಕಾಮಿಕಾಜ್ನ ಡ್ರೋನ್ನ ಬಳಕೆ ಮಾಡಿರೋದು ಗಮನ ಸೆಳೆಯುತ್ತೆ. ಆತ್ಮಹತ್ಯಾ ಡ್ರೋನ್ ಅಥವಾ ಕಾಮಿಕಾಜ್ ಅಂತಲೇ ಇದನ್ನು ಹೆಸರುವಾಸಿ, ಅದನ್ನು ಹಾಗೆ ಅಂತಲೇ ಕರೆಯೋದು. ಇದನ್ನು ಬೆಂಗಳೂರಿನಲ್ಲೇ ತಯಾರಿ ಮಾಡಿರೋದು. ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ಇದನ್ನು ಸಿದ್ಧಪಡಿಸಿದೆ. ಇದು ಸೂಚಿತ ಗುರಿಯನ್ನು ನಿರ್ದಿಷ್ಟ ಸಮಯಕ್ಕೆ ತಲುಪಿ ಆ ಮೂಲಕವಾಗಿ ಎದುರು ಬರುವಂತಹ ಕ್ಷಿಪಣಿಗಳನ್ನು ಸರ್ವನಾಶ ಮಾಡಲಿಕ್ಕೆ ಸಂಪೂರ್ಣ ಸಾಮರ್ಥ್ಯವನ್ನು ಇದು ಹೊಂದಿದೆ. ಒಮ್ಮೆಲೆಗೆ 5 ರಿಂದ 10 kgಯನ್ನು ಹೊತ್ತು ಸಾಗಬಲ್ಲುವಂತಹ ಸಾಮರ್ಥ್ಯ ಇದಾಗಿದೆ. ಯುದ್ಧದ ವೇಳೆ ಭಾರೀ ಪರಿಣಾಮ ಬೀರಬಲ್ಲ ಅಂತಹ ಸಾಧನದಲ್ಲಿ ನಾವು ಇದನ್ನು ಕಾಮಿಕಾಜ್ನ ಕಾಣಬಹುದಾಗಿದೆ. ಮೊನ್ನೆ ನಡೆದಂತಹ ಏರ್ ಸ್ಟ್ರೈಕ್ ಸಂದರ್ಭದಲ್ಲೂ ಕೂಡ ಕಾಮಿಕಾಜ್ನ ಬಳಕೆ ಮಾಡಲಾಗಿತ್ತು. ಇವತ್ತು ಮಧ್ಯರಾತ್ರಿ ನಿನ್ನೆ ಏನು ಪಾಕಿಸ್ತಾನ ಕ್ಷಿಪಣಿಗಳನ್ನು ತೂರುಬಿಟ್ಟಿತ್ತು, ಆ ಸಂದರ್ಭದಲ್ಲೂ ಕೂಡ ಈ ಡ್ರೋನ್ ಅನ್ನು ಬಳಕೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ. ಅರುಣ್, ಈಗ ಕಾಮಿಕಾಜ್ನ ಬಗ್ಗೆ ಹಾಡಿ ಹೋಗಲಾಗ್ತಾ ಇದೆ. ಈಗ ಮೊನ್ನೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇದು ಏರ್ ಸ್ಟ್ರೈಕ್ ನಡೆದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಬಳಕೆ ಮಾಡಿದ್ರು. ಇವತ್ತು ಪಾಕಿಸ್ತಾನ ಏನು ಕೀಟ್ಲೆ ಮಾಡ್ತಾ ಇದೆ, ಈ ಸಂದರ್ಭದಲ್ಲೂ ಕೂಡ ಈ ಕಾಮಿಕಾಜ್ನ ಬಳಕೆ ಮಾಡಲಾಗಿದೆ. ಇದರ ವಿಶೇಷತೆ ಏನು ಮತ್ತು ಇದನ್ನ ಇಲ್ಲಿ ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲೇ ತಯಾರಿ ಮಾಡಲಾಗಿದೆ, ಅದರ ಸಾಮರ್ಥ್ಯದ ಬಗ್ಗೆ ಹೇಳೋದಾದ್ರೆ ಅರುಣ್. ಈ ಡ್ರೋನ್ನ ಸಾಮರ್ಥ್ಯದ ಬಗ್ಗೆ ನಾವು ಯಾವುದು ಕೂಡ ಎತ್ತಿ ಹಿಡಿಯೋಂಗಿಲ್ಲ. ನೋಡಿ, ಒಂದು ಕಡೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ನಾವು ಸಾಮಾನ್ಯವಾಗಿ ದಿವ್ಯಾ ಮಾತಾಡ್ತಿರ್ತೀವಿ ಎಲ್ಲಾದರೂ ಮಾರ್ಕೆಟಿಗೆ ಹೋದಾಗ, ಚೀನಾ ಪ್ರಾಡಕ್ಟ್ ತೊಗೊಳ್ಬೇಡ, ಅದು ಭಾಳ ದಿನ ಬಾಳಿಕೆಗೆ ಬರಲ್ಲ ಅಂತೇಳಿ. ಪಾಕಿಸ್ತಾನ ಯೋಚನೆ ಮಾಡಬೇಕು. ಈಗ ತುಂಬ ಟ್ರೆಂಡಿಂಗಲ್ಲಿರೋದು ಏನು ಗೊತ್ತಾ, ಪಾಕಿಸ್ತಾನದಲ್ಲಿರುವಂಥ ಆ್ಯಂಟಿ ಏರ್ ಸಿಸ್ಟಮ್ ವರ್ಕ್ ಆಗ್ತಿದೆಯಾ ಇಲ್ಲ ಅದನ್ನು ಫಸ್ಟ್ ಚೆಕ್ ಮಾಡಿ ಅಂತೇಳಿ ಇಡೀ ಪಾಕಿಸ್ತಾನದಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ಯಾಕೆ ಅಂತಂದರೆ 9 ಜಾಗಗಳಲ್ಲಿ 21 ಕಡೆಗಳಲ್ಲಿ ನಾವು ಹೋಗಿ ಹೊಡೆದು ಬಂದ್ವಲ್ಲ, ಅವಾಗಲೂ ಕೂಡ ಇದೇ ಸಿಸ್ಟಮ್ ವರ್ಕ್ ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಅವಾಗ ಬರುವಂಥದ್ದೇ ಈ ಕಾಮಿಕಾಜ್ ಡ್ರೋನ್ ಬಗ್ಗೆ ನಮಗೆ ಚರ್ಚೆಗೆ ಬರುತ್ತೆ. ಇದು ಮೇಡ್ ಇನ್ ಇಂಡಿಯಾ ಮಾಡುವಂಥ ಸಂದರ್ಭದಲ್ಲಿ ನಾವು ಶುರು ಏನು ಮಾಡಿದ್ವಿ, ಮೋದಿ ಅವರು ಇದನ್ನು ಶುರು ಮಾಡಿದರು ಮೇಡ್ ಇನ್ ಇಂಡಿಯಾ ಅಂತ ಹೇಳಿ. ಸೊ ಮೇಕ್ ಇನ್ ಇಂಡಿಯಾದ ಆಗಬೇಕು ಎಲ್ಲವೂ ಕೂಡ ಪ್ರಾಡಕ್ಟು, ಅದರಲ್ಲಿ ಬೆಂಗಳೂರಿನಲ್ಲಿ ಇದು ಆಗಿರುವಂಥದ್ದು. ಸೊ ಇದರ ಕೆಪಾಸಿಟಿ ಬಗ್ಗೆ ಮಾತನಾಡೋಕ್ಕೆ ನಮಗೆ ಒಂದು ರೀತಿಯಾಗಿ ಟಾರ್ಗೆಟ್ 100 ಕಿಲೋಮೀಟರ್ಸ್ ಹೋಗುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಅಪ್ ಟು 5 kg ಕೂಡ ಇದು ಎತ್ಕೊಂಡು ಹೋಗುತ್ತೆ. ಹೊಡೆದಾಕಿ ಬರುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಡ್ರೋನು. ಬಟ್ ನೋಡಿ, ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ, ಬಹಳ ಇನ್ನೊಂದು ಅಪ್ಡೇಟನ್ನು ಕೊಡ್ತೀನಿ ನಿಮಗೆ. 17 ಕಡೆಗಳಲ್ಲಿ, ಪಾಕಿಸ್ತಾನದ 17 ಕಡೆಗಳಲ್ಲಿ ನಾವು ಹೋಗಿ ಡ್ರೋನ್ ಮೂಲಕವಾಗಿ ಹೊಡೆದು ಬಂದಿರೋದು. ಯಾವಾಗ ನಿನ್ನೆ ನಮ್ಮ ಗಡಿ ಭಾಗಗಳಲ್ಲಿ, ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿ ಭಾಗಗಳಲ್ಲಿ ಅವ್ರು ಏನು ದಾಳಿಯನ್ನು ಮಾಡಿದ್ರು, ಅದಾದ ನಂತರ ನಾವು 17 ಕಡೆಗಳಲ್ಲಿ ಹೊಡೆದು ಬಂದಿದ್ದೀವಿ. ಎಲ್ಲಿ ಅಂತಲೂ ಕೂಡ ಹೇಳ್ತೀನಿ ನೋಡಿ. ಒಂದು ಲಾಹೋರ್, ಇನ್ನೊಂದು ಕಡೆಗೆ ಶೇಖ್ಪುರ, ಇನ್ನೊಂದು ಸೈಲ್ಕೋಟ್, ಇನ್ನೊಂದು ಕಡೆಗೆ ಗುಂಜನ್ವಾಲಾ, ಇನ್ನೊಂದು ಕಡೆಗೆ ನೋರೋವಾಲ್ ಮತ್ತು ಚಕ್ವಾಲ್. ಇಲ್ಲೆಲ್ಲವೂ ಕೂಡ 25 ಎಕ್ಸ್ಪ್ಲೋಷನ್ಸ್ ಆಗಿದೆ ಅಂತ ಹೇಳಿ ಪಾಕಿಸ್ತಾನದಲ್ಲೇ ತುಂಬ ಈ ವಿಚಾರಗಳು ಬರ್ತಾ ಇದೆ. ಇದು ಇಸ್ಲಾಮಾಬಾದ್ನಲ್ಲೂ ಕೂಡ 7 ಕಡೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಊಹೆ ಮಾಡ್ಕೊಳ್ಳಿ, ಪಾಕಿಸ್ತಾನ ಏನಾದರೂ ಇನ್ನೂ ಹೆಚ್ಚು ಕಡಿಮೆ ಏನಾದರೂ ದಾಳಿ ಮಾಡೋಕ್ಕೆ ಮುಂದಾದರೆ ಲಾಹೋರ್ವರೆಗೂ ಹೊಡೆದಿದ್ದೀವಿ, ಇನ್ನೂ ಕೂಡ ನುಗ್ಗಿ ಒಳಗಡೆಗೂ ಹೊಡಿತೀವಿ ಅನ್ನುವಂಥ ಮೆಸೇಜ್ಗಳನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಕಳೆದ 10-15 ವರ್ಷಗಳಲ್ಲಿ ಅನ್ನೋದಾದರೆ, ನಾವು ಒಳಗಡೆಗೆ ನುಗ್ಗುವಂಥ ಅಗತ್ಯತೆ ಇಲ್ಲ, ಗಡಿ ಭಾಗದಲ್ಲಿ ನಿಂತ್ಕೊಂಡೇ ಹೋಗಿ ಹೊಡೆಯುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಈಗಲೂ ಕೂಡ ನಾವು ಒಳಗಡೆಗೆ ಹೋಗಿಲ್ಲ,
ಬಾಲಾಕೋಟ್ ಏರ್ ಸ್ಟ್ರೈಕ್ ಅಲ್ಲಿ ಆದಾಗ ಅಭಿನಂದನ್ ವಿಚಾರದಲ್ಲಿ ನಮಗೆ ಒಂದಿಷ್ಟು ಡ್ಯಾಮೇಜ್ ಆಯಿತು. ಅದು ಒಂದು ರೀತಿಯಾಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ಈ ಬಾರಿ ನಾವು ಆ ಪ್ರಯೋಗವನ್ನ ಮಾಡಿಲ್ಲ. ನಾವು ಗಡಿ ಭಾಗದಲ್ಲಿ ನಿಂತ್ಕೊಂಡೇ ಹೊಡೆದು ಬಂದಿದ್ದೀವಿ, ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ. ಇದೇ ರೀತಿಯಾಗಿ ಪಾಕಿಸ್ತಾನ ಮುಂದುವರಿತಾ ಇದ್ರೆ ಮತ್ತೆ ನಾವು ಹೊಡಿತೀವಿ ನುಗ್ಗಿ ಅಂತ ಹೇಳಿ, ಆದ್ರೆ ಒಳಗಡೆಗೆ ಹೋಗಲ್ಲ, ಗಡಿ ಭಾಗದಿಂದನೇ ಹೊಡಿತೀವಿ. ಈಗಲೂ ಕೂಡ ಈ ಡ್ರೋನ್ ಸಿಸ್ಟಮ್ ಏನಿದೆಯಲ್ಲ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಕೆಲಸನೇ ಮಾಡ್ತಾ ಇಲ್ಲ, ಕಾರಣ ಅದು ಚೈನಾ ಪ್ರಾಡಕ್ಟು. ಹೆಂಗೆ ವರ್ಕ್ ಆಗುತ್ತೆ? ಅಂಗಡಿಯಲ್ಲಿ ಸಿಗುವಂಥ ಗೊಂಬೆಗಳೇ ಬಹಳ ದಿನ ಬಾಳಿಕೆಗೆ ಬರಲ್ಲ, ಆಟಿಕೆ ಸಾಮಾನುಗಳು. ಇನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗುತ್ತಾ ದಿವ್ಯಾ? ಎಸ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.